ಎರಡು ಕುಯಿಲುಗಳು. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 14ನೇ ವಚನ. ನಾನು ನೋಡಲಾಗಿ ಇಗೋ, ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು ಎಂಬುದಾಗಿ ತಿಳಿಸುತ್ತದೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 6ರಿಂದ 12 ತನಕ ತಿಳಿಸಲ್ಪಡುವ ಮೂರು ದೂತರ ಸಂದೇಶ ಈ ಲೋಕದ ಅಂತ್ಯಕ್ಕೆ ಮುಂಚಿತವಾಗಿ ದೇವರು ನೀಡುವ ಕೊನೆಯ ಎಚ್ಚರಿಕೆಯ ಸಂದೇಶವಾಗಿದ್ದು, ಅನಂತರ ಮನುಷ್ಯಕುಮಾರನ ಎರಡನೇ ಬರೋಣದ ಬಗ್ಗೆ ತಿಳಿಸುತ್ತದೆ. ಯಾಕೆಂದರೆ ಯೇಸು ಸ್ವಾಮಿ ತನ್ನ ಎರಡನೇ ಬರೋಣದ ವಿಚಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನದಲ್ಲಿ, ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಎಂಬುದಾಗಿ ತಿಳಿಸುತ್ತೆ. ಅಂದರೆ ಯೇಸು ಸ್ವಾಮಿ ಹೇಗೆ ಮೇಲಕ್ಕೆ ಏರಿ ಹೋದನೋ ಅದೇ ರೀತಿಯಲ್ಲಿ ಮೇಘಗಳ ಮೇಲೆ ಬರುವವನಾಗಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಮತ್ತು ಯೇಸು ಸ್ವಾಮಿಯನ್ನು ಸಿಲುಬೆಗೆ ಏರಿಸಿದಾಗ ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಡಲಾಗಿತ್ತು. ಆದರೆ ಸಿಲುಬೆಯಲ್ಲಿ ಸೈತಾನನ ಮೇಲೆ ಜಯ ಹೊಂದಿ ಎರಡನೇ ಸಾರಿ ಅದೇ ಜಯದೊಂದಿಗೆ ತನ್ನ ನಂಬಿಗಸ್ತ ಜನರನ್ನು ಒಗ್ಗೂಡಿಸುವುದನ್ನು ಈ ಜಯದ ಕಿರೀಟ ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಸತ್ಯವೇದದ ಕಾಲದಲ್ಲಿ ಕುಯಿಲನ್ನು ಕುಯ್ಯಲು ಹರಿತವಾದಂಥ ಕಬ್ಬಿಣದ ಕುಡುಗಳನ್ನು ಉಪಯೋಗಿಸಲಾಗುತ್ತಿತ್ತು. ಹಾಗೆಯೇ ಕ್ರಿಸ್ತನ ಕೈಯಲ್ಲಿರುವ ಹರಿತವಾದ ಕುಡುಗೋಲು ಎನ್ನುವ ಚಿತ್ರಣವು ಆತನ ಎರಡನೇ ಬರೋಣದಲ್ಲಿ ಕುಯಿಲನ್ನು ಕುರಿತು ಮಾತನಾಡುವ ಕ್ರಿಸ್ತನ ಮಾತುಗಳನ್ನು ನೆನಪಿಸುವಂಥದ್ದಾಗಿದೆ. ಅದೇನೆಂದರೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 24ರಿಂದ 30 ತನಕ ನಾವು ಓದುವುದಾದರೆ, ಇದು ಗೋಧಿ ಮತ್ತು ಅಣಜಿಯ ಸಾಮ್ಯವಾಗಿದ್ದು, ಗೋಧಿ ಎಂದರೆ ರಕ್ಷಣೆ ಹೊಂದುವವರು, ಅಣಜಿ ಅಂದರೆ ಈ ಲೋಕದ ಅಂತ್ಯದಲ್ಲಿ ನಾಶವಾಗುವವರನ್ನು ಸೂಚಿಸುವಂಥದ್ದಾಗಿದೆ. ಇದನ್ನೇ ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿಯಲ್ಲಿ ಕ್ರಿಸ್ತನು ಕುಯಿಲನ್ನು ಕುಯ್ಯುವವನಾಗಿದ್ದಾನೆ. ಈ ಸಾಮ್ಯವನ್ನು ಪ್ರಕಟಣೆ ಗ್ರಂಥ ಮತ್ತೊಮ್ಮೆ ದೃಢಪಡಿಸುವಂಥದ್ದಾಗಿದೆ. ಹೇಗೆಂದರೆ ಈ ಲೋಕದ ಅಂತ್ಯದಲ್ಲಿ ಎರಡು ರೀತಿಯ ಜನರು ಇರುವವರಾಗಿದ್ದಾರೆ. ಒಂದು ಕುರಿಮರಿಯನ್ನು ಹಿಂಬಾಲಿಸುವವರು ಗೋಧಿಯನ್ನು ಸೂಚಿಸುವಂಥವರಾಗಿದ್ದು, ಮತ್ತೊಂದು ಗುಂಪು ಮೃಗದ ಮುದ್ರೆಯನ್ನು ಹೊಂದಿಕೊಂಡು ಮೃಗವನ್ನು ಹಿಂಬಾಲಿಸುವವರು ಹಣಜೆಯನ್ನು ಸೂಚಿಸುವವರಾಗಿದ್ದಾರೆ. ಇದನ್ನೇ ಪ್ರಕಟಣೆ ಗ್ರಂಥ ಎರಡು ಸುಗ್ಗಿಯ ಕುಯಿಲುಗಳು ಎಂಬುದಾಗಿ ವಿವರಿಸುವಂಥದ್ದಾಗಿದೆ. ಆದ್ದರಿಂದ ನಾವು ಯಾವ ಸುಗ್ಗಿಯ ಕುಯಿಲಿನಲ್ಲಿ ಸೇರಿದವರಾಗಿದ್ದೇವೆ ಎಂಬುದನ್ನು ಯೋಚಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.